ಗಳನ್ನ ನೀವು ಲೈವ್ ಆಗಿ ನೀವು ನೋಡ್ತಾ ಇದ್ದೀರಿ ಈಗ. ಅರ್ಧಾಯ್ತಾ? ನೋಡಿ ಇಲ್ಲಿ ಅವಾಹಕ ಹೊದಿಕೆಗೆ ನಾನು ಅವಾಹಕ ಒಂದು ಪೈಪ್ ಅಥವಾ ರಟ್ಟಿನ ಕೊಳವೆಗೆ ನಾನು ತಾಮ್ರ ತಂತಿಯನ್ನು ಸುರುಳಿಯನ್ನು ಸುತ್ತಿದ್ದೀನಿ. ಆ ಸುರುಳಿಗೆ ನಾನು ಒಂದು ಗೆಲೋಮೀಟರ್ ಅನ್ನು ಸಂಪರ್ಕ ಮಾಡಿದ್ದೀನಿ. ಗೆಲೋಮೀಟರ್ ಎದಕ್ಕೆ ಉಪಯೋಗ ಬರ್ತದೆ ಅಂತಂದ್ರೆ ಒಂದು ವಾಹಕದಲ್ಲಿ ಹರಿಯುವ ಅಥವಾ ಒಂದು ವಾಹಕದಲ್ಲಿ ಇರ್ತಕ್ಕಂಥ ವಿದ್ಯುತ್ ಪ್ರವಾಹದ ಉಪಸ್ಥಿತಿ ಅಂದ್ರೆ ಪ್ರೆಸೆಂಟ್ ಅದೋ ಇಲ್ಲೋ ಅದರ ಕರೆಂಟ್ ಅದೋ ಇಲ್ಲೋ ತಿಳ್ಕೊಂಡು ತಿಳಿಸ್ಕೊಡ್ತಕ್ಕಂಥ ಏನ್ ಮಾಡ್ತದದು ಗೆಲೋಮೀಟರ್ ತಿಳಿಸ್ಕೊಡ್ತದೆ. ಎಷ್ಟು ಪ್ರಮಾಣದಲ್ಲಿ ಅದಂತ ತಿಳಿಸ್ಕೊಡ್ತೇವೆ ಅದು ಎಮೀಟರ್. ಎಷ್ಟು ಪ್ರಮಾಣದಲ್ಲಿ ಅದು ದರವನ್ನು ಅಳೆಯೋದು ಎಮೀಟರ್. ಆದ್ರೆ ಪ್ರೆಸೆಂಟ್ ಅದೋ ಇಲ್ಲೋ ವಿದ್ಯುತ್ ಶಕ್ತಿ ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಅದೋ ಇಲ್ಲ ಅಂತ ಪತ್ತೆ ಹಚ್ಚೋದು ಯಾವುದು ದಿಕ್ಕು ಕೂಡ ಪತ್ತೆ ಹಚ್ಚೋದು. ಅಂದ್ರೆ ವಿದ್ಯುತ್ ಪ್ರವಾಹ ಯಾವ ದಿಕ್ಕಿನಿಂದ ಯಾವ ದಿಕ್ಕಿನ ಕಡೆ ಹರಿತಾ ಇದೆ ಅಂತ ಹೇಳಿ. ಈಗ ನೋಡಿ ಇದನ್ನ ಹಾಕ್ತಾ ಇದ್ದೇನೆ ದಂಡಕ್ಕೆ ಅಂತ ಅಲ್ಲಿ ಗೆಲೋಮೀಟರ್ ವಿಚಲನೆ ನಾವು ಗಮನಿಸ್ಬೇಕು. ಆಯ್ತಾ? ಯಾಕಡೆ ಬಂತ ಫಸ್ಟಿಗೆ ಈ ಕಡೆ ಬಂದು ಶಿವರಿಗೆ ಬಂದದ. ಈಗ ಮತ್ತೆ ಈಗ ನಾನು ಅಲ್ಲೇ ಇಟ್ಟಿನ ದಂಡಕ್ಕಂತ ಒಳಗಡೆ ಇಟ್ಟಿನಿ, ಪೈಪ್ ಒಳಗಡೆ ಸ್ಥಿರವಾಗಿ ಇಟ್ಟಿದ್ದೀನಿ. ಈಗ ನಾನು ವಾಪಸ್ ತೆಗಿತೀನಿ. ಈಗ ಆ ದಂಡಕ್ಕಂತ ನಾನು ಹೊರಗಡೆ ಇಳಿತೀನಿ. ಈಗ ಇಳಿಯುವಾಗ ಈ ಕಿಲೋಮೀಟರ್ ವಿಚಲನೆ ದಿಕ್ಕನ್ನ ನೋಡ್ರಿ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು. ಯಾವ ಕಡೆ ಬಂತೀಗ ಅಂತದ ಈ ಕಡೆ ಬಂತು. ಅಂದ್ರೆ ಈ ನಾನು ಈ ಅಯಸ್ಕಾಂತವನ್ನ ಈ ಸುಳ್ಳಿ ಒಳಗಡೆ ದುಡಿದಾಗ ಈ ಕಿಲೋಮೀಟರ್ ವಿಚಲನೆ ಆಗ್ತಾ ಅಂತಂದ್ರೆ ಅರ್ಥ ಈ ವಾಹಕದಲ್ಲಿ ಕರೆಂಟ್ ಪ್ರೇರಣೆ ಆದಂಗೈತಲ್ಲ. ಕರೆಂಟ್ ಅದು ಎಷ್ಟು ಅನ್ನೋದು ಆಮೇಲೆ ನೋಡೋಣ. ಹೌದಲ್ಲ, ಕರೆಂಟ್ ಪ್ರೇರಣೆ ಆದಂಗೈತಲ್ಲ. ಈಗ ಈ ಅಯಸ್ಕಾಂತದ ಒಂದು ಪ್ರಭಾವವನ್ನ ಹೆಚ್ಚಿಗೆ ಮಾಡ್ತೇನೆ. ಅಂದ್ರೆ ಹೆಚ್ಚು ಬಲಶಾಲಿ ಅಥವಾ ಹೆಚ್ಚು ಶಕ್ತಿಶಾಲಿ ಆದಂತಹ ಒಂದು ಅಯಸ್ಕಾಂತವನ್ನ ತೆಗೆದುಕೊಳ್ತೀನಿ. ಈಗ ಇದಕ್ಕಿಂತ ಜಾಸ್ತಿ ಅಯಸ್ಕಾಂತ ಹೆಚ್ಚು ಶಕ್ತಿಶಾಲಿ. ಹೌದಾ? ನೋಡಿ, ಇದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಇರ್ತಾವ. ಈಗ ನಾನು ಇದನ್ನ ಒಳಗಡೆ ದುಡ್ತೀನಿ. ಈಗ ಕಿಲೋಮೀಟರ್ ವಿಚಲನೆ ಗಮನಿಸ್ತೀವಿ. ಮೊದಲಿನಕ್ಕಿಂತಲೂ ಹೆಚ್ಚಿಗೆ ವಿಚಲನೆ ಆಗ್ಬೇಕಲ್ಲ. ಹೌದಾ? ನೋಡ್ರಿ, ಇದು ಹಾಗೆ ಬಿಟ್ಟಿನಿ ಒಳಗಡೆ ಅದ. ವಾಪಸ್ ಹೊರಗಡೆ ತೆಗಿತೀನಿ. ಈಗ ವಾಪಸ್ ಹೊರಗಡೆ ತೆಗಿಯುವಾಗ ಅದ್ರ ಅಪೋಸಿಟ್ ಬರಬೇಕು. ನೋಡ್ರಿ, ಅಪೋಸಿಟ್ ಬಂತಲ್ಲ. ಎಸ್. ಅಂದ್ರೆ ಯಾವಾಗ ನಾನು ಈ ಒಂದು ವಾಹಕದಲ್ಲಿ ಒಂದು ಅಯಸ್ಕಾಂತವನ್ನ ದುಡಿದಾಗ ಈ ಸುರುಳಿಯ ಅಲ್ಲಿ ಇರ್ತಕ್ಕಂತಹ ಈ ಏನು ತಾಮ್ರ ತಂತಿ ಅವಲ್ಲ, ಈ ತಾಮ್ರ ತಂತಿ ಅಂತಕ್ಕಂಥದ್ದು ಒಂದು ವಾಹಕ ವಸ್ತು. ಈ ವಾಹಕ ವಸ್ತು ಅಂದ್ರೆ ತಾಮ್ರದ ಸುರುಳಿ ಏನ್ ಮಾಡ್ತಂದ್ರೆ ಈ ಅಯಸ್ಕಾಂತದ ಕಾಂತೀಯ ಬಲರೇಖೆಗಳಲ್ಲಿ ವ್ಯತ್ಯಾಸ ಮಾಡುತ್ತದೆ. ಅಂದ್ರೆ ಬದಲಾವಣೆಗೊಳಿಸುತ್ತದೆ. ಅಂದ್ರೆ ಇದರ ಅರ್ಥ ಬದಲಾಗುತ್ತಿರುವ ಕಾಂತಕ್ಷೇತ್ರವು ಒಂದು ವಾಹಕದಲ್ಲಿ ವಿದ್ಯುತ್ ಅನ್ನ ಪ್ರೇರೇಪಿಸಬಲ್ಲದು. ಬದಲಾಗುತ್ತಿರುವ ಕಾಂತಕ್ಷೇತ್ರ ನಿರಂತರವಾಗಿ ಕಾಂತಕ್ಷೇತ್ರ ಬದಲಾವಣೆ ಆಗ್ತದೆ. ನಿರಂತರವಾಗಿ ಬದಲಾಗುತ್ತಿರುವ ಕಾಂತಕ್ಷೇತ್ರ ಮಾತ್ರ ಒಂದು ವಾಹಕದಲ್ಲಿ ವಿದ್ಯುತ್ ಅನ್ನ ಪ್ರೇರಿಸಬಹುದು. ಈಗ ನಾನು ಹೆಚ್ಚು ಶಕ್ತಿಶಾಲಿ ಅಯಸ್ಕಾಂತ ತೋಡಿನಿ, ಹೆಚ್ಚು ವಿದ್ಯುತ್ ವಿಚಲನೆ ಆಗ್ತಾ ಇದೆ. ಇಲ್ಲಿ ನಿಮ್ ಕಿಲೋಮೀಟರ್ ವಿಚಲನೆ ಆಗ್ತಾ ಇದೆ. ಹಾಗಾದ್ರೆ ಅಕಸ್ಮಾತ್ ನಾನು ಇದೇ ಮ್ಯಾಗ್ನೆಟ್ ಬಾರ್ ಮ್ಯಾಗ್ನೆಟ್ ಅದೇ ಈಗ ದಂಡಕಾಂತನೇ ಇದೆ. ಈಗ ಈ ದಂಡಕಾಂತ ನೋಡ್ರಿ ಇಷ್ಟೇ ವಿಚಲನೆ ಆಗ್ತದೆ. ಈಗ ಅಕಸ್ಮಾತ್ ಇದು ಹೆಚ್ಚಿಗೆ ವಿಚಲನೆ ಮಾಡ್ಕೋಬೇಕಂದ್ರೆ ಈ ಸುತ್ತುಗಳ ಸಂಖ್ಯೆ ಏನ್ ಮಾಡ್ಬೇಕು? ಹೆಚ್ಚು ಮಾಡ್ಬೇಕು. ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ಕಾಂತಕ್ಷೇತ್ರವು ಕೂಡ ಹೆಚ್ಚಾಗುತ್ತದೆ. ಆ ಸುತ್ತುಗಳಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಹೆಚ್ಚಾದಂತೆಲ್ಲ ಕಾಂತಕ್ಷೇತ್ರವು ಕೂಡ ಹೆಚ್ಚಾಗುತ್ತದೆ. ಆದ್ರೆ ಹೆಚ್ಚು ಪ್ರಭಾವಶಾಲಿ ಕಾಂತಕ್ಷೇತ್ರ ತೆಗೆದುಕೊಂಡಾಗ ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ದರವು ಇಷ್ಟಲ್ಲ. ಈ ಮೂರು ಅಂಶಗಳನ್ನ ಅರ್ಥ ಮಾಡ್ಕೋಬೇಕು. ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ದರ ಹೆಚ್ಚಾದಂತೆಲ್ಲ ಅಲ್ಲಿ ಉಂಟಾಗುವ ಕಾಂತಕ್ಷೇತ್ರ ದರವು ಕೂಡ ಹೆಚ್ಚಾಗುತ್ತದೆ. ಅಂದ್ರೆ ಅತ್ಯಂತ ಹೆಚ್ಚು ಬಲಶಾಲಿ ಅಯಸ್ಕಾಂತವನ್ನು ತೆಗೆದುಕೊಂಡಾಗ ಹೆಚ್ಚು ಕಾಂತಕ್ಷೇತ್ರ ಉಂಟಾಗುತ್ತದೆ. ಅದ ನಿಮಗ ಅಂದ್ರ ಬಲಶಾಲಿ ಬಿಡ್ರಿ ಕಾಂತಕ್ಷೇತ್ರ ಅಷ್ಟೇ ಕಾಂತ ತೆಗೆದುಕೊಂಡ್ರೆ ನಮ್ಗೆ ಇನ್ನೂ ಹೆಚ್ಚಿನ ವಿದ್ಯುತ್ ಪ್ರೇರಣೆ ಬೇಕಾಯ್ತಂದ್ರೆ ನಾನು ಸುತ್ತುಗಳ ಸಂಖ್ಯೆ ಏನ್ ಮಾಡ್ಬೇಕು? ಯಾಕಂತಂದ್ರೆ ಪ್ರತಿಯೊಂದು ಅದರಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಒಂದೇ ಆಗಿರ್ತದೆ. ಆದರೆ ಪ್ರತಿಯೊಂದು ಸುತ್ತಿಗೆ ಕಾಂತಕ್ಷೇತ್ರ ಸಂಯೋಜನೆ ಆಗ್ತಾ ಇರ್ತದೆ. ಕಾಂತಕ್ಷೇತ್ರ ಸಂಯೋಜನೆ ಆಗ್ತಾ ಇದೆ. ಹಾಗಾಗಿ ಒಟ್ಟು ಕಾಂತಕ್ಷೇತ್ರ ಏನಾಗ್ತದೆ? ಇಲ್ಲಿ ಹೆಚ್ಚಾಗುತ್ತದೆ. ಅರ್ಥ? ಎಸ್, ವೆರಿ ಗುಡ್, ಥ್ಯಾಂಕ್ ಯು.